ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು 2 ಡೇಸ್ ವಿಡಿಯೋ ಆಗಿರುತ್ತೆ. ಮನೇಲಿ ಯಾವ ರೀತಿ ಇರುತ್ತೇನೆ ಮತ್ತು ಏನು ಮಾಡಿದ್ದೀನಿ ಮನೇಲಿ. ಡೈಲಿ ಏನು ಮಾಡೋಕ್ಕಾಗಲ್ಲ, ಮಾಮೂಲಿ ಇದ್ದೇ ಇರುತ್ತೆ. ಅಡುಗೆ ಮಾಡೋದು, ನಾಷ್ಟ ಮಾಡೋದು, ತಿನ್ನಿಸೋದು ಮಕ್ಕಳಿಗೆ, ಅವ್ರ ಬಟ್ಟೆ ಒಗೆಯೋದು, ಸ್ನಾನ ಮಾಡಿಸೋದಿದೆ. ಅದರಲ್ಲೊಂದು ಸ್ವಲ್ಪ ಏನೋ ನನಗನ್ಸಿದ್ದು ವೀಡಿಯೋ ಮಾಡ್ಕೊಂಡು ನನ್ನ ಕೈಲಿ ಆದದ್ದು ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವು ಸಪೋರ್ಟ್ ಮಾಡಿ, ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ಮಾತಾಡೋದು ಸ್ವಲ್ಪ ನಿಧಾನ ಆಗೈತೆ, ವಿಡಿಯೋ ಹಾಕೋದು ಲೇಟ್ ಆಗ್ತೈತೆ. ಆದರೆ ಏನು ಮಾಡೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ನನಗೆ ಯಾವಾಗ ಆಗುತ್ತೆ ಅದನ್ನು ಏನೋ ಟ್ರೈ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ವಿಡಿಯೋನ. ಅದು ಸ್ವಲ್ಪ ಲೇಟ್ ಆಗ್ತಾನೆ ಐತೆ ಇವ್ರ ಮಕ್ಕಳಿಟ್ಕೊಂಡು. ಅದಕ್ಕೆ ಯಾವುದು ನನಗೆ ಈಸಿ ಅನಿಸುತ್ತೆ ಇರುತ್ತೋ ಅದು ನನ್ನ ಕೈಲಿ ಆಗುತ್ತೆ ಅನ್ನೋದು ವಿಡಿಯೋ ಮಾಡ್ಕೊತೀನಿ. ನೋಡಿ, ಈ ಥರ ರಂಗೋಲಿ ನೋಡಿ, ರಂಗೋಲಿ ಚೆನ್ನಾಗೈತಾ ಏನೋ ಸಿಂಪಲಾಗಿ ಬಿಟ್ಟಿದ್ದೀನಿ. ನನಗೂ ಅಷ್ಟಾಗಿ ಬಿಡೋಕ್ಕೆ ಬರಲ್ಲ. ಎಳೆ ರಂಗೋಲಿ ಬಿಡೋಕ್ಕೆ ಬರಲ್ಲ, ಚುಕ್ಕಿ ರಂಗೋಲಿ ಬೇಕಾದ್ರೆ ಬಿಡ್ತೀನಿ. ಎಳೆ ರಂಗೋಲಿ ಅಷ್ಟು ನೀಟಾಗಿ ಬರಲ್ಲ. ಮನೆ ಮುಂದೆ ಈ ಥರ ರಂಗೋಲಿ ಬಿಟ್ಟೆ. ಚಿಕ್ಕದಾಗೈತೆ, 4ರಿಂದ 4 ಡಾಟು ನೋಡಿ, ಈ ಥರ ಐತೆ. ಫೈನಲಾಗಿ ಈ ಡಿಸೈನ್ ಎಲ್ಲ ಅದರಲ್ಲೆಲ್ಲ ಎಳೆ ರಂಗೋಲಿ ಯಾವ ಥರ ಬೇಕಾದರೂ ಒಂದು ಚಿಕ್ಕ ರಂಗೋಲಿ ಇಟ್ಕೊಂಡು ಎಳೆ ರಂಗೋಲಿ ಬರೋರಿಗೆ ಪೂರ್ತಿ ದೊಡ್ಡದಾಗಿ ರಂಗೋಲಿ ಬಿಡ್ಬೋದು. ನಾನು ಚಿಕ್ಕದಾಗಿಯೇ ಬಿಟ್ಟಿದ್ದೀನಿ. ನನ್ನ ವಾಯ್ಸು ಸ್ವಲ್ಪ ಸ್ಲೋನೇ, ಮಾತಾಡ್ತಾ ರೂಢಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ದೀನಿ. ಏನೋ ಅಟ್ಲೀಸ್ಟ್ ನಾನಾದ್ರು ಕಲಿಯೋದಕ್ಕೋಸ್ಕರನಾದರೂ ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅನ್ನೋ ಇದಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಪೂರಿ ಮತ್ತು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಜಾಸ್ತಿ ಡೀಪಾಗಿ ವೀಡಿಯೋ ಮಾಡಿಲ್ಲ. ಮೇಯ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಪೂರಿ ಮತ್ತು ಕ್ಯಾರೆಟ್ ಬೀಟ್ರೂಟ್ ಬೀನಿಸು ಗೊಜ್ಜು ಮಾಡಿದ್ದೆ. ಅವರೆಲ್ಲ ತಿಂದರು, ರಿಷಿಯಾ, ವಿಜಯ್ ಎಲ್ಲ ತಿಂದ್ಬಿಟ್ಟು ನಾನು ತಿಂದೆ. ಸ್ವಲ್ಪ ಅವರೆಕಾಯಿ ಇತ್ತು ಅಂದ್ಬಿಟ್ಟು ಅವರೆಕಾಯಿ ಇಟ್ಕೊಂಡೆ. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನನ್ನ ಮಗ ತಿಂಡಿ ಅಂತೂ ಏನಾದ್ರು ಕೇಳ್ತಾ ಇರ್ತಾನೆ. ಹಾಗಾಗಿ ತಡೀರಿ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟಿತ್ತು, ಚಕ್ಲಿನಾರು ಮಾಡೋಣ, ಟ್ರೈ ಮಾಡೋಣ ಹಂಗೆ ಹೇಗೆ ಬರುತ್ತೋ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಿ, ಅಕ್ಕಿ ಹಸಿಟ್ಟಿಗೆ ಏನಿಲ್ಲ, ಅಕ್ಕಿ ಹಸಿಟ್ಟು ಸ್ವಲ್ಪ ಹುರ್ಗಡ್ಲೆ ಪುಡಿ ಮಾಡ್ಕೊಂಡು ಹಾಕೋಬೇಕು, ಉಪ್ಪು, ಮೆಣಸಿನ್ಕಾಯಿ ಪುಡಿ, ಜೀರಿಗೆ, ಒಂದು ಸ್ವಲ್ಪ ಎಳ್ಳು, ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಕಾಯಿಸಿ ಹಾಕ್ಕೋಬೇಕು. ಜೊತೆಗಿಲ್ಲ ಅಂದರೆ ತುಪ್ಪ ಹಾಕ್ಕೋಬೇಕು. ಎರಡೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿದ್ದಿ, ಆಮೇಲೆ ಚಕ್ಲಿ ಹೋಳಿ ಇರುತ್ತಲ್ಲ ಅದರಲ್ಲಿ ಒತ್ಕೊಂಡು ಹಾಕೋದು ಎಣ್ಣೆಗೆ. ಆಮೇಲೆ ಟೈಮ್ ಆಗೇ ಹೋಯ್ತು ರಿಷಿ ಕರ್ಕೊಬರೋಕ್ಕೆ ಅಂದ್ಬಿಟ್ಟು ನನ್ನ ಮಗ ರಿಷಿ ಕರ್ಕೊಬರೋಣ ಅಂದೇಟ್ಗೆ ಓಡೋಗಿ ನಿಂತ್ಕೊತಾನೆ ಈಚೆ. ನನ್ನ ಮಗ ನೋಡ್ತಾ ಅವನೇ ರಿಷಿ ನಮ್ಮಮ್ಮ ಯಾವಾಗ ಬರುತ್ತೆ ಅಂತ. ಅವನೇನಿಲ್ಲ, ಬಂದ ತಕ್ಷಣ ತಿಂಡಿ, ಅವನಿಗೆ ಸ್ಕೂಲಿಂದ ಬಿಟ್ಟ ತಕ್ಷಣ ತಿಂಡಿ ತೊಗೊಡ್ಬೇಕು. ಅದು ಅಭ್ಯಾಸ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಈಗಿನ ಮಕ್ಕಳಷ್ಟೆಲ್ಲ ನನ್ನ ಮಗ ಅಂದ್ಕೊಳ್ಳಿ. ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಪ್ರೀತಿ. ಎಷ್ಟೇ ತೀಟೆ ಮಾಡಿದ್ರು, ಕ್ವಾಟ್ಲೆ ಕೊಟ್ಟರು ಅವ್ರ ಮಕ್ಕಳು ಚಿನ್ನನೇ ಅವ್ರಿಗೆ. ಹಾಗಾಗಿ ಅದು ತಿನ್ನೋ ವಯಸ್ಸಲ್ವ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಇಲ್ಲಿ ಬಂದು ಮನೆ ಹತ್ರ ನಮ್ಮ ಮನೆ ಪಕ್ಕ ಆಂಟಿ ಕೂತಿದ್ರು ಅಂದ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ರೋಡಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾಯಿದ್ದ. ಹಾಗೆ ಅವ್ರ ಮನೆ ಒಳಗಡೆ ಲಕ್ಕಿ ಅಂತ ನಾಯಿ ಅದೈತೆ. ಅದು ನೋಡೋಕ್ಕೆ ಸಲುವಾಗಿ ಓಡ್ಬಿಡ್ತಾರೆ. ಡೈಲಿ ಬಿಡಲ್ಲ, ಯಾವತ್ತಾರು ಒಂದು ದಿವಸ ಈ ಥರ, ಹೋದ ದಿವಸ ಈ ಥರ ಮಾಡ್ತಾರೆ. ಫಿಶ್ ನೋಡ್ಕೊಂಡು ಚಿಕ್ಕವನು ಸ್ವಲ್ಪ ಅವ್ರ ಜೊತೆ ಆಟ ಆಡ್ತಾಯಿದ್ದ. ಇಬ್ಬರು ಎಲ್ಲೋದ್ರೂ ಅವನ್ನೇನು ಹಿಡ್ದಿರ್ತಾನೆ ಅದೇ ಬೇಕು, ಇವನ್ನೇನು ಹಿಡ್ದಿರ್ತಾನೆ ಅವ್ನಿಗೆ ಚಿಕ್ಕವನಿಗೆ ಅದೇ ಬೇಕು. ಈ ಥರ ದಿನ ನೋಡಿ, ಅವನು ಯಾವ್ದು ಮುಟ್ತಾನೆ ಇವನು ರಿಷಿನೂ ಅದೇ ಮುಟ್ಟಬೇಕು. ಅಲ್ಲಿಂದ ಬಂದು ಸ್ವಲ್ಪ ದ್ರಾಕ್ಷಿ ಹಣ್ಣು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆ ಹಾಕಿದೆ, ತೊಳ್ಕೊಂಡು ತಿಂದರು. ಆಮೇಲೆ ಇದ್ದಿದ್ದ ಮಕ್ಕಳು ಪಕ್ಕದ ಮನೆಯವರು ಅವರೆಲ್ಲ ಇದ್ದರು. ಆಟ ಆಡೋಣ ಅಂತ ಮೇಲೋದ್ರು. ಡ್ರಮ್ ಒಳಗಡೆ ಹಂಗೆ ಕೂತವ್ರೆ. ಇನ್ನೊಬ್ಬರು ಇದ್ದರು, ಆ ಥರ ಕೂತು ಆಟ ಆಡ್ತಾಯಿದ್ರು. ನಾನೊಂದು ಸ್ವಲ್ಪ ಬಟ್ಟೆ ಅಲ್ಲೇ ಒಣೆ ಹಾಕಿದ್ದೆ ಅಂದ್ಬಿಟ್ಟು ಎತ್ಕೊಂಡೆ.
ಎತ್ಕೊಂಡು ಬಂದು ಕಾಫಿ ಎಲ್ಲ ಕುಡಿದು ರಾತ್ರಿಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಮೊಳಕೆ ಕಾಳು ಉಪ್ಸಾರು ಮಾಡಿದ್ದೀನಿ. ಅದೆಲ್ಲ ಯಾವ ರೀತಿ ಮಾಡೋದು ಅದೆಲ್ಲ ಡೀಪಾಗಿ ಅಂತೂ ಅದೆಲ್ಲ ಗೊತ್ತಿರೋದೆ ಅಂತ ನಾನು ಮೇಲ್ಗಡೆದು ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ಕಾಫಿ ಕುಡಿತಾಯಿದ್ರು. ಕಾಫಿ ಜೊತೆ ಏನಾರು ಅಂದ್ಬಿಟ್ಟು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಇತ್ತು ಅಂದ್ಬಿಟ್ಟು ಇದು ನೆಕ್ಸ್ಟ್ ದಿನದ್ದಿದ್ದು ವಿಡಿಯೋ. ಎಲ್ಲ ಒಂದೇ ಸಲ ಅಂತ ಅಂದ್ಕೋಬೇಡಿ, ಚಕ್ಲಿ ಅದು ಇದು ಅಂತ. ಅದು 2-3 ದಿನ ಯಾವ್ದಾವ್ದು ಮಾಡಿರ್ತೀನಿ ಅದು ಮೇಯ್ನಾಗಿ ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ ಅದು ಹಂಗಾಗಿ ಹಾಕಿದ್ದೀನಿ. ಬಜ್ಜಿ ಮೆಣ್ಸಿನ್ಕಾಯಿ ಮಾಮೂಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಬೇಕು, ಕೂದ್ಬಿಟ್ಟು ಆಮೇಲೆ ಕಡಲೆ ಹಸಿಟ್ಟು, ಮೆಣ್ಸಿನ್ಕಾಯಿ ಪುಡಿ, ಉಪ್ಪು, ಆಮೇಲೆ ಅಕ್ಕಿ ಹಸಿಟ್ಟು, ಸೋಡಾ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಉಪ್ಪಲ್ಲಿ ನೆನೆ ಹಾಕಿದ್ದ ಮೆಣ್ಸಿನ್ಕಾಯಿನ ತೆಗ್ದು ಹಸಿಟ್ಟೊಳಗಡೆ ಹೆಜ್ಜಿ ಎಣ್ಣೆಗೆ ಹಾಕ್ಕೊಳ್ಳೋದು. ಎಣ್ಣೆಗೆ ಹಾಕ್ಕೊಂಡು ಈ ಥರ ಬಂದೈತೆ. ನನಗೆ ಗೊತ್ತಿರೋ ಥರ ನಾನು ಮಾಡಿದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ಇನ್ನು ಸಾಯಂಕಾಲ ಇನ್ನೊಂದು ದಿನ ವಿಡಿಯೋ ಇದು ಅದೇ ಅವರೆಕಾಯಿ ಸಿಪ್ಪೆ ಇಡ್ತಲ್ಲ, ಅದನ್ನ ಸಿಪ್ಪೆ ತಗೊಂಡೋಗಿ ಅಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಕುರಿದು, ಅಲ್ಲಿಗೆ ತಗೊಂಡೋಗಿ ಹಾಕೋಣ ಅಂತ ಹೇಳ್ಬಿಟ್ಟು ಇವರು ಒಂದು ಸ್ವಲ್ಪ ಹೊತ್ತು ನೋಡ್ತಾರಲ್ಲ ಕುರಿ ಆಡು ಅಂದ್ಕೊಂಡು ಅದು ನೋಡ್ಕೊಂಡು ನಿಂತಿದ್ರು. ಡೈಲಿ ಇದು ನಮ್ಮ ಮನೆ ಹತ್ರ ಇರೋದ್ರಿಂದ ಅಲ್ಲಿ ಹೋಗ್ತಾರೆ, ನೋಡ್ತಾರೆ. ಹಂಗೆ ಸ್ವಲ್ಪ ಬಾಳೆಹಣ್ಣು ಸಾಮಾನು ತಗೋಬೇಕಿತ್ತು ಅಂದ್ಬಿಟ್ಟು ತೊಗೊಂಡು ಬಂದೆ. ನೈಟು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಅವರೆಕಾಯಿ ಹಿಡ್ದಿದ್ನಲ್ಲ ಅದು ಚಿಚುಕ್ಸೋಣ ಅಂತ ಹೇಳ್ಬಿಟ್ಟು ಚಿಚುಕ್ಸ್ದೆ. ಅವರಪ್ಪ ಕೆಲಸದಿಂದ ಬರ್ಬೇಕಾದ್ರೆ ಕಲ್ಲಂಗಡಿ ಹಣ್ಣು ತಂದಿದ್ರು, ಅದೊಂದು ಸ್ವಲ್ಪ ತಿಂದರು. ತಿಂದಾದ್ಮೇಲೆ ಇವ್ರ ಜೊತೆ ಮಾಮೂಲಿ ಡೈಲಿ ಆಟ, ಮಕ್ಕಳದ್ದೇ ಜಾಸ್ತಿ ವಿಡಿಯೋ ಬರ್ತೈತೆ. ಅವರು ಆಟ ಆಡೋದು ಆನೆ ಮೇಲಿನ ಅಂಬಾರಿ ಅನ್ನೋ ಥರ. ಆದರೆ ಮಕ್ಕಳು ಎಲ್ಲರ ಜೊತೆ ಸೇರಿ ಆಟ ಆಡ್ತಾರೆ ಮಾತ್ರ. ಆದರೂ ನೋಡ್ಕೊಳ್ಳೇಬೇಕು. ಯಾರು ಅವ್ರವ್ರ ಇದು ಮೈಂಡ್ ಅವ್ರವ್ರ ರೀತಿ ಇರುತ್ತೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕಲ್ವ. ಅವರೆಲ್ಲ ಮಾಡ್ಬಿಟ್ಟು ಹೋದ್ರು. ಇನ್ನು ನೆಕ್ಸ್ಟ್ ಡೇ ನನ್ನ ಮಾಡು ಅಂತ ಹೇಳ್ಬಿಟ್ಟು ನನ್ನ ಮಗ ಇಬ್ಬರೂ ಈ ಥರ ಆನೆ ಮೇಲೆ ಅಂಬಾರಿ ಅಂತ ಮಾಡು ಅಂತ ಒಬ್ಬ ಕೂತ್ಕೊಂಡ್ರೆ ಇನ್ನೊಬ್ಬ ಅಳ್ತಾನೆ. ನಾವು ಒಬ್ಬನ ಎತ್ಕೊಂಡ್ರು ಅಷ್ಟೇ, ಇನ್ನೊಬ್ಬ ಅಳ್ತಾನೆ. ಎತ್ಕೊಂಡ್ರೆ ಇಬ್ಬರೂ ಎತ್ಕೋಬೇಕು. ಕೂಸುಮಾರಿ ಮಾಡಿದ್ರೆ ಇಬ್ಬರೂ ಮಾಡಬೇಕು. ಆ ಥರ ನನ್ನ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋ ಯಾವ ರೀತಿ ಡೀಟೇಲಾಗಿ ಹಾಕಬೇಕು ಆದರೆ ಹಾಕೋಕ್ಕಾಗ್ತಿಲ್ಲ. ಆದರೂ ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ ಪ್ಲೀಸ್, ಹೆಲ್ಪ್ ಮಾಡಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟೊತ್ತು ನನ್ನ ವಿಡಿಯೋನ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.